ಈ ಮನೆಗೆ ಬಂದ ಬಳಿಕ ಶಂಕರ್ ಭಟ್ಟರು ಮಂಚಾಲೆಯ ಹಾಗೆ ಹೂವಿನ ಗಿಡ ಮತ್ತು ತರಕಾರಿ ಬೆಳೆಯುತ್ತಿದ್ದಾರೆ. ಬೆಳಿಗ್ಗೆ 6:30ರಿಂದ 8:15 ತನಕ ಹಿತ್ತಲಿನಲ್ಲಿ ಕೆಲಸ ಮಾಡುತ್ತಾರೆ. ಈ ಮನೆಗೆ ಬಂದ ಬಳಿಕ ಅವರು ಬರೆದ 2 ಪುಸ್ತಕಗಳು ಅಚ್ಚಾಗಿವೆ. ಪುಸ್ತಕಗಳನ್ನು ಅಚ್ಚು ಮಾಡಿಸುವ ಕೆಲಸವನ್ನು ಬೆಂಗಳೂರಿನ ಬನವಾಸಿ ಬಳಗದವರು ನಡೆಸಿಕೊಟ್ಟಿದ್ದಾರೆ. ಅವುಗಳ ವ್ಯಾಪಾರದ ಹೊಣೆಯನ್ನು ಅವರೇ ಹೊತ್ತಿದ್ದಾರೆ. ನನ್ನ ಪತಿಯ ಕೊಡಬೇಕಾಗಿರೋ ಹಣವನ್ನು ಅವರು ನನ್ನ ಪತಿಯ ಬ್ಯಾಂಕ್ ಅಕೌಂಟಿಗೆ ಹಾಕುತ್ತಾರೆ. ರೂಪನಗರದಲ್ಲಿ ವಾಕಿಂಗಿಗೆ ಜಾಗ ತುಂಬ ಚೆನ್ನಾಗಿದೆ. ನಾವು ದಿನ 3/4 ಗಂಟೆ ಹೊತ್ತು ವಾಕಿಂಗಿಗೆ ಹೋಗಿ ಬರುತ್ತೇವೆ. ಇಲ್ಲಿ 17ನೇ ಕ್ರಾಸ್ನಲ್ಲಿ ಡಾಕ್ಟರ್ ಸುಪ್ರಜ್ ಕೌಲಗಿ ಎಂಬುವರು ಒಂದು ಹೋಮಿಯೋಪತಿ ಕ್ಲಿನಿಕ್ ತೆರೆದಿದ್ದಾರೆ. ನಾನು ನನ್ನ ಮಂಡಿ ನೋವಿಗಾಗಿ ನನ್ನ ಪತಿಯೊಂದಿಗೆ ಅವರ ಕ್ಲಿನಿಕ್ಕಿಗೆ ಹೋದೆ. ಅವರಿಂದ 2 ತಿಂಗಳು ಮಾತ್ರೆ ತೆಗೆದುಕೊಂಡ ಬಳಿಕ ನನ್ನ ಮಂಡಿ ನೋವು ಪೂರ್ತಿ ಗುಣವಾಯಿತು. ಮಾರ್ಚ್ 13ನೇ ತಾರೀಕಿಗೆ ಇಲ್ಲಿನ ವರಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇತ್ತು. ನಾನು ಮತ್ತು ಮಾಲತಿ ಮಂಗಳಾರತಿಯ ಹೊತ್ತಿಗೆ ಅಲ್ಲಿಗೆ ಹೋಗಿದ್ದೆವು. ತೀರ್ಥ ಮತ್ತು ಪ್ರಸಾದ ತೆಗೆದುಕೊಂಡು ಮನೆಗೆ ಬಂದೆವು. ಆ ದಿವಸ ಅಲ್ಲಿಗೆ ಬಂದವರಿಗೆಲ್ಲ ಊಟ ಇತ್ತು. ಆದರೆ ನಾವು ಊಟಕ್ಕೆ ನಿಲ್ಲಲಿಲ್ಲ. ಅದೇ ದಿನ ಸಂಜೆ ದೀಪಾ ಶಾಲೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿದ್ದವು. ಮಾಲತಿ ನಡೆಯಲಾಗುವುದಿಲ್ಲವೆಂದು ನಾವು ಡಾಕ್ಟರ್ ವಾಣಿ ಅವರ ಕಾರಿನಲ್ಲಿ ಅಲ್ಲಿಗೆ ಹೋಗಿದ್ದೆವು. ಡಾಕ್ಟರ್ ವಾಣಿ ಅವರು ನಮ್ಮನ್ನು ಶಾಲೆಯಲ್ಲಿ ಬಿಟ್ಟು ಸಂಜೆ 6 ಗಂಟೆಗೆ ಬರ್ತೇನೆಂದು ಹೇಳಿ ತಮ್ಮ ಮನೆಗೆ ಹಿಂದಿರುಗಿದರು. ಇಲ್ಲಿ ಅಂಗಳದಲ್ಲಿ ಮತ್ತು ಶಾಲೆಯ ಜಗಲಿಯಲ್ಲಿ ತುಂಬ ಅಂಗಡಿಗಳನ್ನು ಇಟ್ಟಿದ್ದರು. ಒಂದು ಅಂಗಡಿಯಲ್ಲಿ ಲಕ್ಕಿ ಡಿಪ್ ಆಟ ನಡೆಯುತ್ತಿತ್ತು. ಮಾಲತಿ 10 ರು ಕೊಟ್ಟು ಆಟಕ್ಕೆ ಸೇರಿದಳು. ಅವಳಿಗೆ ಒಂದು ಕೀ ಚೈನ್ ಪ್ರೈಸ್ ಸಿಕ್ಕಿತು. ಅಲ್ಲಿ ಕೆಲವು ಕಡೆ ತಿಂಡಿ ಮಾಡಿ ಮಾರುತ್ತಿದ್ದರು. ಮಕ್ಕಳಿಗಾಗಿ ಬೇರೆ ಬೇರೆ ರೀತಿಯ ಆಟಗಳಿದ್ದವು. ಪೇಂಟಿಂಗು, ಕ್ರಾಫ್ಟು ಮೊದಲಾದವು ಇದ್ದವು. ಶಾಲೆಯ ಒಂದು ಕೋಣೆಯಲ್ಲಿ ಉಚಿತವಾಗಿ ಕಣ್ಣು ಪರೀಕ್ಷೆ ಮಾಡುವ ಮತ್ತು BP ನೋಡುವ ವೈದ್ಯರು ಇದ್ದರು. 6 ಗಂಟೆಗೆ ಡಾಕ್ಟರ್ ವಾಣಿಶ್ರೀ ಅವರ ಮಗಳು ಗಾರ್ಗಿ ಮತ್ತು ಮಗ ಅವರೊಂದಿಗೆ ಬಂದರು. ಅಲ್ಲಿಗೆ ಬಂದವರಿಗೆಲ್ಲ ಉಚಿತವಾಗಿ ಹೂವಿನ ಗಿಡ ಕೊಡುತ್ತಿದ್ದರು. ನಾನು ಒಂದು ಕೆಂಪು ದಾಸವಾಳದ ಗಿಡ ತೆಗೆದುಕೊಂಡೆ. ಅದರಲ್ಲಿ ಕೆಲವು ಹೂಗಳು ಮತ್ತು ಮೊಗ್ಗುಗಳು ಇದ್ದವು. ಮಾಲತಿ ಒಂದು ಮಲ್ಲಿಗೆ ಹೂವಿನ ಗಿಡ ತೆಗೆದುಕೊಂಡಳು. ಆವತ್ತು ಅಲ್ಲಿ ಸುಮಾರು 100 ಮಂದಿ ಸೇರಿದ್ದರು. 6:30 ಗಂಟೆಗೆ ನಾವು ಡಾಕ್ಟರ್ ವಾಣಿಶ್ರೀ ಅವರ ಕಾರಿನಲ್ಲಿ ಮನೆಗೆ ಹಿಂದಿರುಗಿದೆವು. ಇಲ್ಲಿ ನಮ್ಮ ಮನೆ ಹಿಂದಿನ ರಸ್ತೆಯಲ್ಲಿರುವ ಗೆಳತಿ ಜಯಂತಿಯ ಮನೆಗೆ ನನ್ನ ಕಾಲಿನ ಊತ ಕಡಿಮೆಯಾದ ಮೇಲೆ ಹೋಗಿದ್ದೆ. ಮೈಸೂರು ಬಿಟ್ಟು ಹೋದ 15 ವರ್ಷಗಳ ಮೇಲೆ ಈಗ ಅವಳನ್ನು ಕಾಣುತ್ತಿದ್ದೇನೆ. ಅವಳಿಗೆ ನನ್ನನ್ನು ಕಂಡು ತುಂಬ ಸಂತೋಷವಾಯಿತು. 4 ವರ್ಷಗಳ ಹಿಂದೆ ಅವಳ ಮಗ ವಿನಯನಿಗೆ ಮದುವೆ ಆಗಿತ್ತು. ಸೊಸೆ ಮನೆಗೆ ಬಂದಿದ್ದಾಳೆ. ತೊಟ್ಟಿಲಲ್ಲಿ ಮಗು ಮಲಗಿತ್ತು, ಗಂಡು ಮಗು. ಮಗುವಿಗೆ 8 ತಿಂಗಳಾಯಿತು ಎಂದು ಜಯಂತಿ ಹೇಳಿದಳು. ಜಯಂತಿ ಈಗ ಅಜ್ಜಿಯಾಗಿದ್ದಾಳೆ. ನಿನಗೆ ಮೊಮ್ಮಗ ಹುಟ್ಟಿದ್ದು ನನಗೆ ತಿಳಿದಿರಲಿಲ್ಲ, ಹಾಗಾಗಿ ನಾನು ಏನೂ ತರಲಿಲ್ಲ ಎಂದು ಹೇಳಿದೆ. ವಿನಯನ ಮದುವೆ ಆದ ಸುದ್ದಿ ನನಗೆ ಮಂಚಾಲೆಯಲ್ಲಿದ್ದಾಗ ಗೊತ್ತಾಗಿತ್ತು. ಆ ಮದುವೆಗೆ ಮಾಲತಿ ಹೋಗಿದ್ದಳಂತೆ. ಇದನ್ನು ನನಗೆ ಮಾಲತಿ ಫೋನ್ನಲ್ಲಿ ತಿಳಿಸಿದ್ದಳು. ಅದೇ ರಸ್ತೆಯಲ್ಲಿರುವ ನನ್ನ ಇನ್ನೊಬ್ಬ ಗೆಳತಿ ಅನ್ನಪೂರ್ಣನಿಗೆ ಡಾಕ್ಟರ್ ಜೊತೆ ವಿವಾಹವಾಗಿತ್ತು. ಬೋಗಾದಲ್ಲಿ ಅವರ ಕ್ಲಿನಿಕ್ ಇದೆ ಎಂದು ಮಾಲತಿ ಹೇಳಿದಳು. ನನ್ನ ಪತಿಗೆ ಒಂದು ಕಿವಿ ಬ್ಲಾಕ್ ಆಗಿತ್ತು, ಹಾಗಾಗಿ ಆ ಡಾಕ್ಟರ ಕ್ಲಿನಿಕ್ಕಿಗೆ ಹೋಗೋಣ ಎಂದು ಮಾಲತಿ ಹೇಳಿದಳು. ಮಾಲತಿಯ ಬಳಿ ಅನ್ನಪೂರ್ಣನ ಫೋನ್ ನಂಬರ್ ಇತ್ತು. ಅವಳು ಫೋನ್ ಮಾಡಿ ಅನ್ನಪೂರ್ಣನಿಗೆ ತಿಳಿಸಿದಳು. ನಾಳೆ ಬೆಳಿಗ್ಗೆ ನಮ್ಮ ಕ್ಲಿನಿಕ್ಕಿಗೆ ಬನ್ನಿ ಎಂದು ಅನ್ನಪೂರ್ಣ ಹೇಳಿದಳು. ಮಾರನೇ ದಿವಸ ಅಂದರೆ ಮಾರ್ಚ್ 23ನೇ ತಾರೀಕಿಗೆ ನಾನು, ನನ್ನ ಪತಿ ಮತ್ತು ಮಾಲತಿ ಆಟೋ ರಿಕ್ಷಾದಲ್ಲಿ ಬೋಗಾದಿಗೆ ಹೋದೆವು. ನಾವು ಕ್ಲಿನಿಕ್ಕಿಗೆ ಹೋದ ಸ್ವಲ್ಪ ಹೊತ್ತಿನಲ್ಲಿ ಡಾಕ್ಟರ್ ರಮಾಕಾಂತ ಮತ್ತು ಅವರ ಮಡದಿ ಅನ್ನಪೂರ್ಣ ಅಲ್ಲಿಗೆ ಬಂದರು. ಈಗ 15 ವರ್ಷದ ಬಳಿಕ ನಾನು ಮತ್ತು ಅನ್ನಪೂರ್ಣ ಭೇಟಿಯಾದೆವು. ನನ್ನ ಹಳೆಯ ಗೆಳತಿಯನ್ನು ನೋಡಲು ನನಗೆ ತುಂಬ ಸಂತೋಷವಾಯಿತು. ಡಾಕ್ಟರ್ ರಮಾಕಾಂತರು ಶಂಕರ ಭಟ್ಟರ ಕಿವಿಯ ಸಮಸ್ಯೆಯನ್ನು ಕೇಳಿ ಪರೀಕ್ಷಿಸಿದರು. ಕಿವಿಯಲ್ಲಿ ಗುಗ್ಗೆ ತುಂಬಿದೆ ಎಂದು ಹೇಳಿದರು ಮತ್ತು ಅದನ್ನು ಸ್ವಚ್ಛ ಮಾಡಿದರು. ಮಾಲತಿಯು ತನಗೆ ಕಿವಿಯ ತೊಂದರೆ ಇದೆ ಎಂದು ಹೇಳಿದಳು. ಆದರೆ ಅವಳ ಕಿವಿಯನ್ನು ಪರೀಕ್ಷಿಸಿ ಎಲ್ಲ ಸರಿಯಾಗಿದೆ ಎಂದು ಹೇಳಿದರು. ಅನ್ನಪೂರ್ಣ ಡಾಕ್ಟರಿಗೆ ಭಾರತೀಯ ಅಮ್ಮನ BP ಪರೀಕ್ಷೆ ಮಾಡಿ ಎಂದು ಹೇಳಿದಳು. ಅವರು ಪರೀಕ್ಷಿಸಿ ಎಲ್ಲ ಸರಿಯಾಗಿದೆ ಎಂದು ಹೇಳಿದರು. ನನ್ನ ಪತಿ ಡಾಕ್ಟರ್ ರಮಾಕಾಂತರಿಗೆ ಎಷ್ಟು ಫೀಸ್ ಕೊಡಬೇಕು ಎಂದು ಕೇಳಿದರು. ಆಗ ಅನ್ನಪೂರ್ಣ ನೀವೇನೂ ಕೊಡುವುದು ಬೇಡ ಎಂದು ಹೇಳಿದರು. ಇವರು ನಮ್ಮ
ಹಿಂದಿನ ಸ್ನೇಹಿತರು ರೂಪನಗರದವರು ದುಡ್ಡು ತೆಗೆದುಕೊಳ್ಳುವುದು ಬೇಡ ಎಂದು ಹೇಳಿದಳು. ಆಮೇಲೆ ನಾವು ಡಾಕ್ಟರಿಗೆ ಮತ್ತು ಅನ್ನಪೂರ್ಣನಿಗೆ ನಮಸ್ಕಾರ ಹೇಳಿ ಆಟೋ ರಿಕ್ಷಾದಲ್ಲಿ ಮನೆಗೆ ಬಂದೆವು. ನಮ್ಮ ಮನೆ ಹಿತ್ತಲಿನಲ್ಲಿರುವ ತೊಂಡೆ ಚಪ್ಪರಲ್ಲಿ ತುಂಬ ತೊಂಡೆಕಾಯಿ ಬಿಡುತ್ತಿದೆ. ನಾನು ಮತ್ತು ಮಾಲತಿ ಅಡುಗೆ ಉಪಯೋಗಿಸಿದ ಮೇಲೂ ತುಂಬ ತೊಂಡೆಕಾಯಿ ಉಳಿಯುತ್ತಿತ್ತು. ನಮ್ಮ ಮನೆಯ ಓನರ್ ಬಂದಾಗ ಅವರಿಗೆ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಲು ತೊಂಡೆಕಾಯಿ ಕೊಟ್ಟಿದ್ದೆ. ಬೇರೆ ಮನೆಗೆ ಬಂದವರಿಗೆ ಮತ್ತು ನೆರೆಮನೆಯವರಿಗೂ ತೊಂಡೆಕಾಯಿ ಕೊಟ್ಟಿದ್ದೆ. ನಾವು ತೊಂಡೆಕಾಯಿಯನ್ನು ತುಂಬ ಎಳೆದಾಗಿರುವಲ್ಲೇ ಕೊಯ್ಯುವುದರಿಂದ ಅಂಗಡಿಯಲ್ಲಿ ಸಿಗುವ ಹೆಚ್ಚು ಬೆಳೆಸಿದ ಮತ್ತು ಹಣ್ಣಾದ ತೊಂಡೆಕಾಯಿಗಿಂತ ಇದು ಹೆಚ್ಚು ರುಚಿಯಾಗಿರುತ್ತಿತ್ತು. ಇಲ್ಲಿ ಹತ್ತಿರ ಪುಸ್ತಕಾಲಯಗಳಿಲ್ಲ, ಹಾಗಾಗಿ ನನಗೆ ಓದಲು ಪುಸ್ತಕಗಳನ್ನು ನನ್ನ ಮಗ ಕುವೆಂಪು ನಗರದ ನಗರ ಗ್ರಂಥಾಲಯ ಮತ್ತು ಕೇಂದ್ರ ಗ್ರಂಥಾಲಯದಿಂದ ತಂದು ಕೊಡುತ್ತಾನೆ. ಈ ಎರಡೂ ಪುಸ್ತಕಾಲಯಗಳು ನಮಗೆ ಮೆಂಬರ್ಶಿಪ್ ಇದೆ. ಮಾರ್ಚ್ ತಿಂಗಳಿನಿಂದ ಇಲ್ಲಿ ಕೊರೋನಾ ಜಾಸ್ತಿ ಆದುದರಿಂದ 60ಕ್ಕಿಂತ ಹೆಚ್ಚು ವಯಸ್ಸಾದವರಿಗೆ ವ್ಯಾಕ್ಸಿನೇಷನ್ ಚುಚ್ಚುಮದ್ದು ಕೊಡುತ್ತಾರೆಂದು ತಿಳಿಯಿತು. ನಾನು ಮತ್ತು ನನ್ನ ಪತಿ ಚುಚ್ಚುಮದ್ದು ಹಾಕಿಸಿಕೊಂಡೆವು. ಆಮೇಲೆ 1 ತಿಂಗಳ ಬಳಿಕ 2ನೇ ಚುಚ್ಚುಮದ್ದನ್ನು ಹಾಕಿಸಿಕೊಂಡರು. ಹೊರಗೆ ಹೋಗುವಾಗಲೆಲ್ಲ ನಾವು ಮಾಸ್ಕ್ ಹಾಕಿಕೊಂಡು ಹೋಗುತ್ತೇವೆ. ನನ್ನ ಪತಿಗೆ ಅವರ ಕೆಟರಾಕ್ಟ್ ತೆಗೆಸದ 2ದ ಕಣ್ಣು ಅಷ್ಟು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಮಾಲತಿಗೆ ಸುದ್ದಿ ತಿಳಿಸಿದಾಗ ಅವಳು ನಮ್ಮನ್ನು ಬೊಗಾದಿಯಲ್ಲಿರುವ ಆಳ್ವಾಸ್ ಆಪ್ಟಿಕಲ್ಸ್ಗೆ ನಮ್ಮನ್ನು ಕರೆದುಕೊಂಡು ಹೋದಳು. ಅವಳಿಗೆ ಅವರ ಪರಿಚಯ ಚೆನ್ನಾಗಿತ್ತು. ಅಲ್ಲಿ ಡಾಕ್ಟರ್ ರಾಘವೇಂದ್ರ ನನ್ನ ಪತಿಯ ಕಣ್ಣು ಪರೀಕ್ಷಿಸಿ ಕ್ಯಾಟರಾಕ್ಟ್ ಆಪರೇಷನ್ ಮಾಡಿಸುವುದು ಒಳ್ಳೆಯದೆಂದು ಹೇಳಿದರು. ಆದರೆ ನನ್ನ ಪತಿಗೆ ಆಪರೇಷನ್ ಬೇಕಾಗಿರಲಿಲ್ಲ. ಆಮೇಲೆ ಅವರು ಕಣ್ಣಿಗೆ ಸರಿಯಾದ ನಂಬರ್ ಬರೆದು ಕೊಟ್ಟರು. ಆಳ್ವಾಸ್ನಲ್ಲೇ ಕನ್ನಡಕದ ಅಂಗಡಿಯೂ ಇತ್ತು. ಅಲ್ಲಿ ಅವರು ಮಂಗಳೂರಿನವರು, ಗಂಡ ಹೆಂಡತಿ ಇಬ್ಬರೂ ಆ ಕ್ಲಿನಿಕ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ಡಾಕ್ಟರ್ ರಾಘವೇಂದ್ರ ಬರೆದುಕೊಟ್ಟ ಚೀಟಿಯಂತೆ ನನ್ನ ಪತಿಯ ಹಳೆಯ ಫ್ರೇಮ್ಗೆ ಹೊಸ ಗ್ಲಾಸು ಹಾಕಿಕೊಟ್ಟರು. ಅದಕ್ಕೆ ರು 950 ಕೊಟ್ಟೆವು. ನನ್ನ ಪತಿ ಕಣ್ಣು ಪರೀಕ್ಷೆ ಮಾಡಿಸಿ ಕೆಲವು ತಿಂಗಳುಗಳಾದ ಮೇಲೆ ನನಗೂ ನನ್ನ ಕನ್ನಡಕದಲ್ಲಿ ಕಾಣಿಸುತ್ತಿಲ್ಲ ಎಂದು ಅನಿಸತೊಡಗಿತು. ಹಾಗಾಗಿ ನಾವು ಒಂದು ಸಂಜೆ ಬೋಗಾದಿಯ ಆಳ್ವಾಸ್ ಆಪ್ಟಿಕಲ್ಸ್ಗೆ ಹೋದೆವು. ಅದರಲ್ಲಿ ಡಾಕ್ಟರ್ ರಾಘವೇಂದ್ರ ಬಂದಿರಲಿಲ್ಲ. ಅವರು ಬರುವಾಗ ರಾತ್ರಿ 7 ಗಂಟೆಯಾಗಬಹುದು ಎಂದು ತಿಳಿಯಿತು. ನನಗೆ ಕಣ್ಣಿನಲ್ಲಿ ಏನೂ ತೊಂದರೆ ಇರಲಿಲ್ಲ. ಹಾಗಾಗಿ ನನಗೆ ಗ್ಲಾಸ್ ಬದಲಾಯಿಸಲು ಸಾಕು ಎಂದು ಹೇಳಿದೆ. ಆಳ್ವರ ಮಡದಿ ಕಂಪ್ಯೂಟರ್ ಮೂಲಕ ನನ್ನ ಕಣ್ಣು ಪರೀಕ್ಷಿಸಿ ಸರಿಯಾದ ನಂಬರು ಬರೆದುಕೊಟ್ಟರು. ಅದರಂತೆ ಅವರೇ ನನಗೆ ಹೊಸ ಕನ್ನಡಕ ಕೊಟ್ಟರು. ಒಟ್ಟು 2250 ರೂಪಾಯಿಗೆ ನನಗೆ ಹೊಸ ಕನ್ನಡಕ ಸಿಕ್ಕಿತು. ಮೊಬೈಲ್ನ ವಾಟ್ಸಪ್ನಿಂದಾಗಿ ಈಗ ನಮ್ಮೂರಿನ ಸುದ್ದಿಯೆಲ್ಲ ತಿಳಿಯುತ್ತದೆ. ಊರಲ್ಲಿ ಮದುವೆ, ಪೂಜೆ ಮೊದಲಾದವುಗಳು ನಡೆದರೆ, ಇಲ್ಲವೇ ಯಾರಾದರೂ ತೀರಿ ಹೋದರೆ ಅವರ ಸುದ್ದಿಗಳೆಲ್ಲ ವಿಡಿಯೋ ಸಹಿತ ಬೆಳಕಿನ ಗ್ರೂಪಿನ ವಾಟ್ಸಪ್ನಲ್ಲಿ ಬರುತ್ತಿರುತ್ತದೆ. ಇದರಿಂದ ನನಗೆ ಊರಿಗೆ ಹೋಗಿ ಬಂದ ಹಾಗೆಯೇ ಆಗುತ್ತದೆ. ಜನವರಿ 2ನೇ ತಾರೀಕಿಗೆ ಇಲ್ಲಿನ ಅರಮನೆಯ ಅಂಗಳದಲ್ಲಿ ಫ್ಲವರ್ ಶೋ ಇತ್ತು. ಅದನ್ನು ನೋಡಲು ನಾನು ಮತ್ತು ಮಾಲತಿ ಆಟೋದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದೆವು. ಮಾಲತಿ ಹತ್ತಿರ ವಿಡಿಯೋ ಕ್ಯಾಮರಾ ಇತ್ತು. ಅವಳು ಬೇರೆ ಬೇರೆ ವಿಷಯಗಳ ಮೇಲೆ ವಿಡಿಯೋ ಮಾಡುತ್ತಿದ್ದಳು. ಅಲ್ಲಿ ಅವಳಿಗೆ ಸಾಕಷ್ಟು ವಿಡಿಯೋ ಮಾಡೋ ದೃಶ್ಯಗಳು ಸಿಕ್ಕಿದವು. ಅಯೋಧ್ಯೆಯ ರಾಮ ಮಂದಿರ, ಚಾಮುಂಡಿ ಬೆಟ್ಟ, ದಸರಾ ಮೆರವಣಿಗೆ, ಮೈಸೂರು ಅರಮನೆ, ದಸರಾ ಗೊಂಬೆಗಳು ಮೊದಲಾದವನ್ನು ಅಲ್ಲಿ ಅಂದವಾಗಿ ಹೂವಿನಿಂದ ಮಾಡಿ ಇರಿಸಿದ್ದರು. ಗಾಂಧಿ, ಕಸ್ತೂರ್ಬಾ ಮೊದಲಾದವರ ಪ್ರತಿಮೆಗಳನ್ನು ಹೂವಿನಿಂದ ತಯಾರಿಸಿ ಇಟ್ಟಿದ್ದರು. ಅಲ್ಲಿನ ಒಂದು ಸ್ಟೇಜಿನಲ್ಲಿ ಮೈಸೂರು ಅರಮನೆಯ ಒಳಗಿನ ಕೋಣೆಗಳನ್ನು ಮತ್ತು ಅಲ್ಲಿನ ಗೋಡೆಗಳ ಮೇಲಿನ ಪೇಂಟಿಂಗು, ಸಿಂಹಾಸನ ಮೊದಲಾದವುಗಳ ಫಿಲ್ಮ್ಗಳನ್ನು ತೋರಿಸುತ್ತಿದ್ದರು. ಕುಳಿತು ನೋಡುವವರಿಗೆ ಸ್ಟೇಜಿನ ಎದುರು ಕುರ್ಚಿಗಳನ್ನು ಇಟ್ಟಿದ್ದರು. ನಾನು ಮತ್ತು ಮಾಲತಿ ಅಲ್ಲಿ 5 ಮಿನಿಟ್ ಕುಳಿತು ಫಿಲ್ಮ್ ನೋಡಿದೆವು. ಅಲ್ಲಿ ಒಂದು ಗುಲಾಬಿ ಹೂಗಳ ಪಾರ್ಕ್ ಇತ್ತು. ನಾವು ಬೆಳಗ್ಗಿನ ಹೊತ್ತು ಹೋದುದರಿಂದ ಹೆಚ್ಚು ರಶ್ ಇರಲಿಲ್ಲ. ಸಂಜೆ ಅಲ್ಲಿ ತುಂಬ ಜನ ಸೇರುತ್ತಾರಂತೆ. ಬಣ್ಣ ಬಣ್ಣದ ದೀಪಗಳನ್ನು ಉರಿಸುವುದರಿಂದ ಫ್ಲವರ್ ಶೋ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಂದು ಅಲ್ಲಿಗೆ ಬಂದವರು ಹೇಳುತ್ತಿದ್ದರು. ಬದುಕು ಬರಹ ಈ ಪುಸ್ತಕದಲ್ಲಿ ಶ್ರೀಮತಿ ಭಾರತಿ ಭಟ್ ಅವರು ತಮ್ಮ ಎಳೆಹರೆಯದಿಂದ ಮುದಿಹರೆಯ ಎಂದರೆ 80ನೇ ವರ್ಷದವರೆಗೆ ತಮ್ಮ ನೆನಪಿನಲ್ಲಿ ಉಳಿದಿರುವ ಹಲವು ವಿಷಯಗಳನ್ನು ತಿಳಿಸಿದ್ದಾರೆ.
ಅವರು ಹುಟ್ಟಿದ್ದು ದಕ್ಷಿಣ ಕನ್ನಡ ಪುತ್ತೂರಿನ ಕೊಂಬೆಟ್ಟಿನಲ್ಲಿರುವ ಮನೆಯಲ್ಲಿ ಏಪ್ರಿಲ್ 22, 1943 ಇಸವಿಯಲ್ಲಿ. ಪುತ್ತೂರಿನಲ್ಲೇ ಅವರ ಶಾಲಾ ವಿದ್ಯಾಭ್ಯಾಸವೂ ನಡೆಯಿತು. ಅವರ ಮದುವೆ 1963ರಲ್ಲಿ ದರ್ಬೆಯ D.N. ಶಂಕರ್ ಭಟ್ಟರೊಡನೆ ನಡೆಯಿತು. ಆಮೇಲೆ ಅವರ ಜೀವನ ಪೂನಾ, ಇವತ್ತಿನ ಪುಣೆಯಿಂದ ಶುರುವಾಗಿ ಕೊನೆಗೆ ಮೈಸೂರಿನಲ್ಲಿ ನೆಲೆಸುವವರೆಗೆ ಹಲವಾರು ಊರುಗಳಲ್ಲಿ ಮತ್ತು ನಾಡುಗಳಲ್ಲಿ ನಡೆಯಿತು. ಈ ಅನುಭವವನ್ನು ಅವರು ಈ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಈ ಪುಸ್ತಕವನ್ನು ಬರೆಯುವ ಮೊದಲು ಅವರು ಕೆಲವು ಅನುವಾದ ಬರಹಗಳನ್ನು ಮತ್ತು ಮನೆಗೆಲಸದ ಕೈಪಿಡಿ, ತಾಯಂದಿರಿಗೆ ಕಿವಿಮಾತು, ನನ್ನ ಬೆಲ್ಜಿಯಂ ಪ್ರವಾಸ ಎಂಬ ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದಾರೆ. ಇವರ ಬರಹಗಳು ಕಸ್ತೂರಿ, ಪುಸ್ತಕ ಪ್ರಪಂಚ, ಮಯೂರ, ಅಡಿಕೆ ಪತ್ರಿಕೆ, ಹವ್ಯಕ ವಾರ್ತೆ, ಹವ್ಯಕ ಕುಸುಮ ಮೊದಲಾದ ಕಡೆಗಳಲ್ಲಿ ಪ್ರಕಟವಾಗಿದೆ. ಪ್ರತಿಗಳಿಗೆ ಬರೆಯಿರಿ. ಹರಿವು ಬುಕ್ಸ್, 67 ಸೌತ್ ಅವೆನ್ಯೂ ಕಾಂಪ್ಲೆಕ್ಸ್, DVG ರಸ್ತೆ, ನಾಗಸಂದ್ರ ಸರ್ಕಲ್ ಹತ್ತಿರ, ಬಸವನಗುಡಿ 560004. ಸಂಪರ್ಕಿಸಿ 8088822171 www.harivubooks.com.